ಅಜ್ಜಿ, ಇವತ್ತು ನನಗೆ ಹೋಟೆಲ್ ತರ ಚಿಕನ್ ಬರ್ಗರ್ ಹೇಗೆ ಮಾಡೋದು ಅಂತ ತೋರಿಸಿ ಅಜ್ಜಿ. ಚಿಕನ್ ಬರ್ಗರಾ? ನೋಡು ಮಗ, ತುಂಬಾ ಈಸಿ. ಚಿಕನ್ ಬರ್ಗರ್ ಮಾಡೋಕ್ಕೆ ಫಸ್ಟ್ ಈ ತರ ಚಿಕನ್ ತಗೊಳ್ಬೇಕು. ಚಿಕನ್ ಬ್ರೆಸ್ಟ್ ನ ಕಟ್ ಮಾಡ್ಕೊಂಡು ಒಂದು ಚಿಕ್ಕ ಮಿಕ್ಸಿ ಜಾರಲ್ಲಿ ಹಾಕೊಂಡು ಅದರಲ್ಲಿ ಸ್ವಲ್ಪ ಹಸಿಮೆಣಸು ಕಟ್ ಮಾಡಿ ಹಾಕಿ ಒಳ್ಳೆ ರುಬ್ಬಬೇಕು. ಈ ತರ ಪೇಸ್ಟ್ ಆಗ್ಬೇಕು ನೋಡು ಮಗ. ಈ ತರ ರುಬ್ಬಿ ಪೇಸ್ಟ್ ಆದ್ಮೇಲೆ ಪೇಸ್ಟ್ ಮಾಡ್ಬೇಕಾ ಮಿಕ್ಸಿ ಜಾರಲ್ಲಿ ಹಾಕೊಂಡು? ಹ್ಞೂ ಅಜ್ಜಿ. ಆಮೇಲೆ ಸ್ವಲ್ಪ ಸಾಲ್ಟ್, ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಅಂಡ್ ಸ್ವಲ್ಪ ನಟ್ಮೆಗ್ ಪೌಡರ್. ಅದು ನಟ್ಮೆಗ್ ಪೌಡರ್ ಏನಂತ ಗೂಗಲ್ ಅಲ್ಲಿ ಹಾಕಿ ನೋಡು ಮಗ, ಗೊತ್ತಾಗತ್ತೆ ಏನಂತ. ಇದೆಲ್ಲ ಹಾಕಿ ಒಳ್ಳೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಮಿಕ್ಸ್ ಮಾಡು. ಸ್ವಲ್ಪ ಒಂದು ಅರ್ಧ ಲಿಂಬೆ ಹಣ್ಣಿನ ರಸ ಹಾಕ್ಬೇಕು, ಆಯ್ತಾ? ಇದು ರಸ ಹಾಕಿದ್ರೆ ಇದು ಚಿಕನ್ ಒಳ್ಳೆ ಜ್ಯೂಸಿಯಾಗಿ ಬರುತ್ತೆ, ಇದರಲ್ಲಿ ಸ್ಮೆಲ್ಲು ಬರಲ್ಲ. ಲಿಂಬೆ ಹಣ್ಣಿಂದು ರಸ ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ನೋಡು ಮಗ, ಈ ತರ ಉಂಡೆ ಮಾಡಬೇಕು. ಆಮೇಲೆ ಈ ತರ ಒಂದು ರಿಂಗ್ ತಗೊಳ್ಬೇಕು. ರಿಂಗ್ಗೆ ಸೈಡ್ ಅಲ್ಲಿ ಎಣ್ಣೆ ಎಲ್ಲ ಹಚ್ಚಿ ಪ್ಲೇಟ್ ಮೇಲೆ ಬಟರ್ ಪೇಪರ್ ಇಟ್ಟು ಆಮೇಲೆ ಇದು ರಿಂಗ್ ಒಳಗೆ ಚಿಕನ್ ಈ ತರ ಸ್ಟಫ್ ಮಾಡಬೇಕು. ಚಿಕನ್ ಹಾಕಿ ಒಳ್ಳೆ ಶೇಪ್ ಕೊಡ್ಬೇಕು. ಈ ತರ ರೌಂಡ್ ಶೇಪ್ ಕೊಡ್ಬೇಕು. ನೋಡು ನಾನು ಹೇಗ್ ಮಾಡ್ತಾ ಇದ್ದೀನಿ. ಈ ತರ ಮಾಡ್ಕೊಂಡು ನೋಡು, ಈ ತರ ನಾನು 3 ಪೀಸ್ ರೆಡಿ ಮಾಡಿದ್ದೀನಿ. ತುಂಬಾ ಸುಲಭ ಕಣೆ ಪುಟ್ಟಿ. ಇದು ರಿಂಗ್ ಇಲ್ಲ ಅಂದ್ರೆ ಕೈಯಲ್ಲಿ ಕೂಡ ಮಾಡಬಹುದು, ಪ್ರೆಸ್ ಮಾಡೋದಷ್ಟೇ. ಆಮೇಲೆ ವಾವ್, ಇದು ಚಿಕನ್ ಬರ್ಗರ್ ಇಂದು ಪೇಟಿನ ಅಜ್ಜಿ. ಆಮೇಲೆ ಇದಕ್ಕೆ ಏನ್ ಮಾಡೋದು ಅಜ್ಜಿ? ಆಮೇಲೆ ಒಂದು ಪ್ಯಾನ್ ಅಲ್ಲಿ ಎಣ್ಣೆ ಹಾಕಿ ಮೀಡಿಯಂ ಫ್ಲೇಮ್ ಅಲ್ಲಿ ಈ ಚಿಕನ್ಗೆ ಬೇಯಿಸ್ಬೇಕು. ನೋಡು ನಾನು ಹೇಗೆ ಬೇಯಿಸ್ತಾ ಇದ್ದೀನಿ. ಮೀಡಿಯಂ ಫ್ಲೇಮ್ ಇಡಬೇಕು. ಆಮೇಲೆ ಒಂದು 5 ನಿಮಿಷದಲ್ಲಿ ಇದು ರೆಡಿ ಆಗತ್ತೆ ಕಣೆ ಪುಟ್ಟಿ. ಚಿಕನ್ ಎಷ್ಟು ಜ್ಯೂಸಿಯಾಗಿ ತಯಾರಾಗತ್ತೆ ಗೊತ್ತಾ? ತುಂಬಾ ರುಚಿ ಇರುತ್ತೆ ಇದು ತಿನ್ನಕ್ಕೆ. ಇದರಲ್ಲಿ ಜಾಸ್ತಿ ಏನು ಐಟಮ್ ಹೋಗಲ್ಲ. ಸಿಂಪಲ್, ಇದು ತುಂಬಾನೇ ಸಿಂಪಲ್. ಯಾರು ಬೇಕಿದ್ರು ಮಾಡಬಹುದು. ನೋಡು ಚಿಕನ್ ಪೇಟಿ ಈ ತರ ರೆಡಿ ಆದ್ಮೇಲೆ ಬರ್ಗರ್ ಇಂದು ಬನ್ ಬರುತ್ತೆ ಅಲ್ಲ, ಅದು ರೆಡಿಮೇಡ್ ತಕೊಂಡ್ ಬರ್ಬೇಕು. ಈ ತರ ಕಟ್ ಮಾಡ್ಕೊಂಡು ಇದಕ್ಕೆ ಬಟರ್ ಗಿಟರ್ ಎಲ್ಲ ಹಚ್ಚಿ, ಇಲ್ಲಾಂದ್ರೆ ಪ್ಯಾನ್ ಮೇಲೆ ಡೈರೆಕ್ಟ್ ಹಾಕಿದ್ರು ಆಗತ್ತೆ. ಡೈರೆಕ್ಟ್ ಹಾಕೊಂಡು ಈ ತರ ಒಳ್ಳೆ ರೋಸ್ಟ್ ಮಾಡ್ಕೋಬೇಕು. ನೋಡು ಒಳ್ಳೆ ಕಲರ್ ಬಂದ್ಮೇಲೆ ಇದ್ರ ಮೇಲೆ ಸ್ವಲ್ಪ ಮಯೋನೀಸ್ ಇಲ್ಲಾಂದ್ರೆ ತಂದೂರಿ ಸಾಸ್ ಸ್ವಲ್ಪ ಹಾಕಿ, ಈ ತರ ಲೆಟಸ್ ಗಿಟಸ್ ಎಲ್ಲ ಹಾಕಿ, ಟಮಾಟೆ ನೀರುಳ್ಳಿ ಈ ತರ ಕಟ್ ಮಾಡ್ಕೊಂಡು ನಿಮ್ಗೆ ಇಷ್ಟವಾಗಿದ್ದು ವೆಜಿಟೇಬಲ್ಸ್ ಏನಾದ್ರೂ ಹಾಕ್ಬಹುದು. ಈ ತರ ಹಾಕಿ ಆಮೇಲೆ ಇದು ಈ ಚಿಕನ್ ಪೇಟಿ ಮೇಲೆ ನಾನು ಚೆದರ್ ಚೀಸ್ ಹಾಕ್ತಾ ಇದ್ದೀನಿ. ಸ್ಲೈಸ್ ಚೆದರ್ ಚೀಸ್ ಹಾಕೊಂಡು ಮೈಕ್ರೋವೇವ್ ಅಲ್ಲಿ ಒಂದು 20 ಸೆಕೆಂಡ್ ಹಾಕಿ ಮೆಲ್ಟ್ ಮಾಡ್ತಾ ಇದ್ದೀನಿ. ನೋಡು ಈ ತರ ಮೆಲ್ಟ್ ಆಗಿ ಬಂದ್ರೆ ಅಲ್ಲ ತಿನ್ನಕ್ಕೆ ಒಳ್ಳೆ ರುಚಿ ಇರುತ್ತೆ. ನೋಡು ಆಮೇಲೆ ಇದಕ್ಕೆ ಈ ತರ ಬರ್ಗರ್ನಲ್ಲಿ ಇಟ್ಟು ಕ್ಲೋಸ್ ಮಾಡಿ ರೆಡಿ ಆಯ್ತು ನಮ್ದು. ಇದು ಸಿಂಪಲ್ ಚಿಕನ್ ಬರ್ಗರ್ ಕಣೆ ಪುಟ್ಟಿ, ಗ್ರಿಲ್ಡ್ ಚಿಕನ್ ಬರ್ಗರ್. ಇಷ್ಟು ಈಸಿ ಇದು ಮಾಡೋದು. ಇದೇ ಹೋಟೆಲ್ ಅಲ್ಲಿ ಹೋಗಿ ತಿನ್ನಕ್ಕೆ ಕೇಳಿದ್ರಲ್ಲ 150-200 ರೂಪಾಯಿ ಕೇಳ್ತಾರೆ. ಮನೆಯಲ್ಲಿ 50 ರೂಪಾಯಲ್ಲಿ ರೆಡಿ ಆಗುತ್ತೆ. 50 ರೂಪಾಯಿನೂ ಬೇಡ. ಇಷ್ಟು ಸುಲಭ ಇದು. ವಾವ್ ಅಜ್ಜಿ, ತುಂಬಾನೇ ಜ್ಯೂಸಿ ಇದೆ, ತುಂಬಾನೇ ಚೀಸಿ ಇದೆ. ನಾನು ತಿಂತೀನಿ ಇವಾಗ. ತುಂಬಾ ಚೆನ್ನಾಗಿದೆ ಕಣೆ ಅಜ್ಜಿ. ಕಣೆ ಪುಟ್ಟಿ. ಮತ್ತೆ ಫ್ರೆಂಡ್ಸ್, ನಿಮ್ಗೆ ಯಾವ್ದೆಲ್ಲ ರೆಸಿಪಿ ಬೇಕು, ನಾವು ಚಿಕನ್ ತಂದೂರಿ ಹೇಗ್ ಮಾಡೋದು, ಗೋಬಿ ಮಂಚೂರಿ ಹೇಗ್ ಮಾಡೋದು ಅಂತ ನಮ್ಮ ಚಾನಲ್ ಅಲ್ಲಿ ಹಾಕಿದೀವಿ. ಹೋಗಿ ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್. ಮತ್ತೆ ಬೇರೆ ಯಾವ್ದು ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ, ನಾವು ಹೇಗ್ ಮಾಡೋದು ಅಂತ ತೋರಿಸ್ತೀವಿ, ಆಯ್ತಾ? ಓಕೆ ಫ್ರೆಂಡ್ಸ್, ನಾವು ಸಿಗೋಣ.